ನವರಾತ್ರಿ ದಸರೆಯ 3ನೇ ದಿನದಂದು ಭಾಲ್ಕಿ ತಾಲೂಕಿನ ಡೊಣಕಾಪುರದ ಶ್ರೀಗಳಾದ ರಾಜೇಶ್ವರ ಶಿವಾಚಾರ್ಯರು ದೇವಿಯ ಬಗ್ಗೆ ವಿಶೇಷವಾದ ಪ್ರವಚನವನ್ನು ನೀಡಿದ್ದಾರೆ. ಜಗನ್ಮಾತೆಯು ಅರ್ಧಚಂದ್ರನ ರೂಪ ಧರಿಸಿ ಎಲ್ಲರ ಮನೆಗಳನ್ನು ಬೆಳಗಿಸುವ ಕಾರ್ಯದಲ್ಲಿ ಆ ದಿನದಂದು ತೊಡಗಿರ್ತಾಳೆ ಅಂತ ಹೇಳಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅನೇಕ ಭಕ್ತಾದಿಗಳ ನಡುವೆ ಶ್ರೀಗಳು ಪ್ರವಚನವನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದ ಶ್ರೀಮಠದಲ್ಲಿ ಶರಣ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪ್ರತಿದಿನ ಮಧ್ಯಾಹ್ನ ಇಷ್ಟಲಿಂಗ ಮಹಾಪೂಜೆಯ ಜೊತೆಗೆ ಭಕ್ತರಿಗೆ ಆಶೀರ್ವಚನ ಮಹಾಪ್ರಸಾದ ನೆರವೇರಿಸಿದ್ದರು. ಹಾಗೂ ರಾತ್ರಿ ಭಕ್ತರಿಗೆ ಜಗನ್ಮಾತಾ ಅಂಬಾಭವನಿಯ ದಿನನಿತ್ಯ ಒಂದೊಂದು ಪಾತ್ರದ ಕುರಿತಂತೆ ಸವಿಸ್ತಾರವಾಗಿ ಭಕ್ತರ ಮನಸ್ಸಿಗೆ ಅರ್ಥಪೂರ್ಣವಾಗಿ ತಿಳಿಸಿ ನಾವು ಮಾಡುವ ಅಕ್ರಮ ಅನ್ಯಾಯಕ್ಕೆ ಮುಂದೆ ಆಗುವ ಅನಾಹುತಗಳು ಕುರಿತಂತೆ ಎಲ್ಲವೂ ಕೂಡ ಜಗನ್ಮಾತೆ ಲೆಕ್ಕವನ್ನು ನೀಡುತ್ತಾಳೆ. ಹಾಗಾಗಿ ನಾವು ಮಾಡುವ ಕರ್ಮ ಫಲ ಚೆನ್ನಾಗಿತ್ತು ಅಂದಾಗ ನಮ್ಮ ಜೀವನ ಸುಂದರವಾಗಿ ಸುಖಮಯವಾಗಿ ಇರಲು ಅನುಕೂಲ ಮಾಡಿ ಆಶೀರ್ವದಿಸುತ್ತಾಳೆ ಎಂದು ರುಚಿ ಆಗ್ತದ. ಅದೇ ಹುಣಸಿನ ಗಿಡ ಹಾಕಿದ್ರೆ ಹುಳಿ ಆಗ್ತದ. ಭಿನ್ನ ಭಿನ್ನ ಪದಾರ್ಥಗಳು ಭಿನ್ನ ಭಿನ್ನ ರೂಪವನ್ನು ತಾಳ್ತವು. ಆದರೆ ಭೂಮಿ ಮಾತ್ರ ತನ್ನ ಅವಸ್ಥೆ ಆಗಿದೆ ಹಾಗೆಯೇ ಇಟ್ಕೊಂಡಿರ್ತದ. ಅದರಂತೆ ಇದು ತಾಯಿ. ಇದಕ್ಕೆ ತಾಯಿ ಅಂತ ಹೇಳಿದ್ರು. ಮಾತೃ ಭೂಮಿ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಶಕ್ತಿ, ಅದನ್ನೇ ಭೂಮಿ ಯಾದೇವಿ ಸರ್ವಭೂತೇಷು ಭೂಮಿ ರೂಪೇಣ ಸಂಸ್ಥಿತ. ಅದಕ್ಕೆ ಹೇಳ್ತಾರಲ್ಲ, ಏನ್ರಿ ಆ ಮನುಷ್ಯನ ಹೊಟ್ಟೆ ತಾಯಿ ಹೊಟ್ಟಿ ಇದ್ದಂಗೆ. ತಾಯಿ ಹೊಟ್ಟಿ ಇದ್ದಂಗೆ ಅಂದ್ರೇನು? ಸಮಸ್ತ ಕಷ್ಟಗಳನ್ನ ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ. ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ಶಕ್ತಿ ಭಕ್ತನ ಮನೆಗೆ ನವರಾತ್ರಿಗಳಲ್ಲಿ ದಿವಸ ಒಂದೊಂದು ಸ್ವರೂಪದಲ್ಲಿ ಬಂದಳು. ಹೆಂಗ ತಾಯಿ ನಡೆಯುವಾಗ ಮಗು ಹಠ ಮಾಡಿಸ್ತು. ಏನಂತ ಹಠ ಮಾಡ್ತಾನೆ? ನಾನು ನಿನ್ನ ಸಂಗಡ ಬರ್ತೀನಿ ಅಂತ ಅಂತದು. ಅವಾಗ ತಾಯಿ ಅಥವಾ ತಂದೆ ಹೇಳ್ತಾನ, ಇಲ್ಲ ಇದಕ್ಕೆ ತಗೊಂಡು ಹೋಗಲ್ಲ, ಎತ್ಕೋಬೇಕಂತ. ಅದು ಎತ್ಕೊಂಡಿದ್ರೆ ಮೈ ಮೇಲೆ ಕೊಡಲ್ಲ ಅಂತ. ನಾನು ನಡೀತೀನಿ ಅಂತ ಹೇಳ್ತೀನಿ. ನಾನೀಗ ದೊಡ್ಡವಾಗಿನಿ ಅಂತ ಹೇಳ್ತದ. ಅವಾಗ ಆ ಮಗು ಏನ್ ಹೇಳ್ತ, ನಾನು ದೊಡ್ಡವಾಗಿನಿ ಅಂತ ಹೇಳ್ತ. ಆದ್ರೆ ನಡೆದ ಜಲ್ದಿ ಹೋಗ್ಬೇಕಾಗ್ಯದ, ಎತ್ಕೊಂಡು ಹೋಗ್ಬೇಕಾಗ್ಯದ. ಎತ್ಕೊಳ್ಳಿಕ್ಕೆ ಮೈ ಮೇಲೆ ಬರ್ತಾ ಇಲ್ಲ. ನಡ್ಕೊಂಡು ಹೋಗ್ಬೇಕಾಗಿದ್ರೆ ಲಘುವಾಗಿ ನಡೆಯಲ್ಲ. ಆದ್ರೆ ತಾಯಿ ಏನ್ ಮಾಡ್ತಾಳೆ, ಆ ಮಗುವಿನ ಕೈಯನ್ನ ಹಿಡಿದು ಒಂದೊಂದು ಹೆಜ್ಜೆ ಹಾಕುವಾಗ ಏನ್ ನನಗಿಂತ ಚಲೋ ಜಲ್ದಿ ನಡೆದಿದೆಯಲ್ಲ ಅಂತ ಆ ಮಗುವಿಗೆ ಹೇಳಿದ ನಂತರ, ನಾನು ನಿಮ್ಗಿಂತ ಜಲ್ದಿ ನಡೆದಿ ನೋಡುವಂತ ಒಂದು ಹೆಜ್ಜೆ, ಸಾವಕಾಶವಾಗಿ ನಡೆಯುವ ಹೆಜ್ಜೆ ತಂತಾನೆ ಮುಂದಿಡುತ್ತದ. ಇದು ತಾಯಿಯ ಗುಣಧರ್ಮ. ಈ ರೀತಿ ತಂದೆ ಹೇಳಲಿಕ್ಕಾಗಲ್ಲ. ಈ ರೀತಿ ಪಾಠವನ್ನ ತಾಯಿ ಮಾತ್ರ ಹೇಳಬೇಕಾಗ್ತಾಳೆ. ಯಾಕಂದ್ರೆ ಅದು ಯಾಕಿದೆ ಅಂದ್ರೆ, ಅದು ಸಹನತೆ, ವಸುಂಧರ. ಈ ಜಗತ್ತನ್ನ ಅದರೊಳಗೆ ಇಟ್ಕೊಳ್ತದ. ಕಷ್ಟ ಇಟ್ಕೊಳ್ತದ, ಸುಖ ಇಟ್ಕೊಳ್ತದ, ಒಳ್ಳೇದು ಇಟ್ಕೊಳ್ತದ, ಕೆಟ್ಟದ್ದು ಇಟ್ಕೊಳ್ತದ. ಜಗತ್ತದ ಇಡೀ ಜೀವನದ ವ್ಯವಸ್ಥೆಯನ್ನು ಹುಟ್ಟಿದಾಗ ಎಲ್ಲರೂ ಎತ್ಕೊಳ್ಳೋದು. ಸಾತ್ಮೇಲೆ ಯಾರು ಇಟ್ಕೊಳ್ಳೋದು? ಯಾರು ಇಟ್ಕೊಳ್ತಾರ? ಆ ಸತ್ತಂತದನ್ನ ತಿರಸ್ಕೃತ, ಜಗತ್ತು ತಿರಸ್ಕೃತ ಮಾಡಿರ್ತಕ್ಕಂಥ ತನ್ನ ಒಡಿಲಲ್ಲಿ ಇಟ್ಕೊಂಡು ಮತ್ತೆ ಬೆಳೆಯುವ ಸಾವಿರಾರು ಜೀವಿಗಳಿಗೆ ಜೀವಾಣುಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಮಂಜುನಾಥ್, RJ 32 ನ್ಯೂಸ್ ಕನ್ನಡ, ಭಾಲ್ಕಿ.